ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಚಂದ್ರಿಕಾ ಹೇರ್ ಲಕ್ಸ್. ಇವತ್ತಿನ ಒಂದು ವಿಡಿಯೋದಲ್ಲಿ ಈ ಥರ ಸಾಫ್ಟ್ ಆ್ಯಂಡ್ ಶೈನಿಯಾಗಿ ಸ್ಮೂತಾಗಿರೋ ಹೇರ್ ಬೇಕು ಅಂತಂದರೆ ಮನೆಯಲ್ಲೇ ಒಂದು ಟ್ರೀಟ್ಮೆಂಟ್ನ ಮಾಡ್ಕೋಬೋದು. ಈ ಟ್ರೀಟ್ಮೆಂಟ್ನ ವೀಕ್ಲಿ ಒನ್ಸ್ ಅಥವಾ ಟ್ವೈಸ್ ನಾವು ಮಾಡಿಕೊಂಡಾಗ, ಅಥವಾ ತುಂಬ ರಫ್ ಅನ್ನಿಸ್ತದೆ ಹೇರ್ ಅಂತ ಅಂದಾಗ ಈ ಟ್ರೀಟ್ಮೆಂಟ್ನ ನಾವು ಆರಾಮಾಗಿ ಮಾಡ್ಕೋಬೋದು. ಸಲೂನ್ಗೆ ಹೋಗೋದೇ ಬೇಡ. ನೋಡಿ ಎಷ್ಟು ನೈಸಾಗಿ ಕಾಣಿಸ್ತಾ ಇದೆ ಹೇರ್ ಅಂತ. ಸೊ ಈ ಥರ ಒಂದು ಸಾಫ್ಟಾಗಿರೋ ಒಂದು ಜಲ್ಲಿ ಥರ ಒಂದು ಮಾಡಿಕೊಂಡು ಅದನ್ನ ಅಪ್ಲೈ ಮಾಡೋದು. ಇದನ್ನು ಹೇಗೆ ಮಾಡ್ಕೊಳ್ಳೋದು, ಹೇಗೆ ಅಪ್ಲೈ ಮಾಡೋದು ಅಂತ ಹೇಳ್ತೀನಿ. ಇದನ್ನು ಫೇಸಿಗೆ ಕೂಡ ಅಪ್ಲೈ ಮಾಡ್ಬೋದು. ಇದನ್ನು ಫೇಸಿಗೆ ಅಪ್ಲೈ ಮಾಡಿದರೆ ಒಳ್ಳೆ ಗ್ಲಾಸರಿ ಆಗಿರೋವಂಥ ಒಂದು ಫೇಸ್ ಥರ ಕಾಣುತ್ತೆ. ಎಷ್ಟು ಗ್ಲಾಸಾಗಿ ಕಾಣುತ್ತೆ ಅಂತಂದರೆ ಕೊರಿಯನ್ ಗ್ಲಾಸ್ ಸ್ಕಿನ್ ಅಂತ ಹೇಳ್ತಾರಲ್ವ, ಆ ಥರ ಕಾಣುತ್ತೆ. ಇದನ್ನು ಫೇಸಿಗೆ ಸ್ವಲ್ಪ ಅಪ್ಲೈ ಮಾಡ್ಕೊಬಿಡ್ತೀನಿ. ಆಮೇಲೆ ಮಿಕ್ಕಿದ್ದನ್ನು ಹೆಡ್ಡಿಗೆ ಅಪ್ಲೈ ಮಾಡ್ತೀನಿ. ಹಾಗೆ ನಿಮಗೆ ಇದನ್ನು ಸ್ಕಾಲ್ಪಿಗೆ ಹಚ್ಚಿದ್ರು ಕೂಡ ತುಂಬ ಒಳ್ಳೆಯದು, ಹಾಗೆ ಹೇರ್ಸ್ಗೆ ಹಚ್ಚಿದ್ರು ತುಂಬ ಒಳ್ಳೆಯದು. ಹೇರ್ಸ್ಗೆ ಅಪ್ಲೈ ಮಾಡೋದ್ರಿಂದ ಹೇರ್ಸ್ ತುಂಬ ನೈಸಾಗಿರುತ್ತೆ. ಸ್ಕಾಲ್ಪಿಗೆ ಅಪ್ಲೈ ಮಾಡಿದರೆ ಹೇರ್ ಗ್ರೋತ್ ಆಗುತ್ತೆ, ಹಾಗೆ ಸ್ಕಾಲ್ಪ್ ಹೆಲ್ತ್ ಕೂಡ ತುಂಬ ಚೆನ್ನಾಗಿರುತ್ತೆ. ಸೊ ಇದನ್ನು ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ಕಂಪ್ಲೀಟ್ ವಿಡಿಯೋ ನೋಡಿ. ಇದನ್ನು ಅಪ್ಲೈ ಮಾಡಿ ಕೊನೆಯದಾಗಿ ಹಾಕಿದ್ದೀನಿ. ಇದನ್ನು ಅಪ್ಲೈ ಮಾಡೋದು ಎಷ್ಟು ಇಂಪಾರ್ಟೆಂಟ್ ಅಂತ ಅಂದರೆ, ತುಂಬ ರಫ್ ಇರುತ್ತಲ್ವ, ಅವ್ರಿಗಂದ್ರೂ ಸಿಕ್ಕಾಬಟ್ಟೆ ಆಗಿರೋ ಒಂದು ಬೆನಿಫಿಟ್ ಕೊಡುತ್ತೆ. ಹಾಗೆ ಹೇರ್ ಗ್ರೋತ್ ಆಗಿಲ್ಲ ಅಂತಂದರೆ ಅವ್ರಿಗೆ ಚೆನ್ನಾಗಿ ಹೇರ್ ಗ್ರೋತ್ ಕೂಡ ಆಗುತ್ತೆ. ಆಲ್ ಇನ್ ಒನ್ ಅಂತಲೇ ಹೇಳ್ಬೋದು. ಹಾಗೆ ಮತ್ತು ಸ್ಕಾಲ್ಪ್ ಹೆಲ್ತ್ ಕೂಡ ಚೆನ್ನಾಗಾಗುತ್ತೆ. ಇದರಲ್ಲಿ ಜೆಲ್ಲಿ ಫಾರ್ಮೇಷನ್ ಆಗುತ್ತಲ್ವ, ಅದೇ ಜೆಲ್ಲಿ ನಮಗೆ ಸ್ಮೂತ್ನೆಸ್ನ ಕೊಡುತ್ತೆ. ನೀವು ಒಂದು ಸಾರಿ ಅಪ್ಲೈ ಮಾಡಿದ್ರೆ ನೆಕ್ಸ್ಟ್ ನೀವು ಹೆಡ್ ಬಾತ್ ಮಾಡೋವರೆಗೂ ಇದೇ ಸ್ಮೂತ್ನೆಸ್ ಕಂಟಿನ್ಯೂ ಆಗುತ್ತೆ. ಇದನ್ನು ಮಂತ್ಲಿ ಅಂದರೆ ವೀಕ್ಲಿ ಟ್ವೈಸು ಅಥವಾ ಒನ್ಸು ಮಂತಲ್ಲಿ ಒಂದು 6 ಟೈಮ್ ಇದನ್ನು ಅಪ್ಲೈ ಮಾಡಿ. ನಿಜವಾಗ್ಲೂ ಹೇರು ಸ್ಟ್ರಕ್ಚರೇ ಚೇಂಜ್ ಆಗುತ್ತೆ. ತುಂಬ ರಫ್ ಇರೋ ಹೇರೆಲ್ಲ ತುಂಬ ಸಾಫ್ಟ್ ಆಗುತ್ತೆ. ಒಂದು ಸೊಲ್ಯೂಷನ್ ಏನಪ್ಪ ಅಂತಂದರೆ, ಇದನ್ನು ಅಪ್ಲೈ ಮಾಡುವಾಗ ನಿಮ್ಮದು ತುಂಬ ಡ್ರೈ ಹೇರ್ ಇದೆ ಅಂತ ಅಂದರೆ ಅದಕ್ಕೆ ನೀವು ಸ್ವಲ್ಪ ಕೊಕೊನಟ್ ಆಯಿಲ್ನ ಮಿಕ್ಸ್ ಮಾಡಿ ಆಮೇಲೆ ಇದನ್ನು ಅಪ್ಲೈ ಮಾಡ್ತಾ ಹೋಗಿ. ಅದಾದಮೇಲೆ ತುಂಬ ಚೆನ್ನಾಗಿರುತ್ತೆ. ಈ ಥರ ಹೇರ್ ಲೆಂತ್ ಎಷ್ಟು ಉದ್ದ ಇದೆಯೋ ಅಷ್ಟು ಉದ್ದನೂ ಇದನ್ನು ಅಪ್ಲೈ ಮಾಡಿ. ನೋಡಿದ್ರಲ್ವ ನೀವು ಲಾಸ್ಟ್ ಎಷ್ಟು ಶೈನ್ ಆಗಿದೆ ಅಂದರೆ, ಸ್ವಲ್ಪನೂ ಹೇರು ಕೈಗೆ ಸಿಗಲ್ಲ, ಅಷ್ಟು ಜಾರುತ್ತೆ, ಅಷ್ಟು ಚೆನ್ನಾಗಾಗುತ್ತೆ. ಅದು ಹೆಡ್ ಬಾತ್ ಆದಮೇಲೆ ಜಡೆನ ಹಾಕಿರೋದು ನಾನು ನಿಮಗೆ ವಿಡಿಯೋ ಅಪ್ಲೋಡ್ ಮಾಡಿರೋದು. ತುಂಬ ಒಳ್ಳೆ ಬೆನಿಫಿಟ್ ಕೊಡುತ್ತೆ. ನನ್ನ ಯೂಟ್ಯೂಬ್ ಚಾನಲಲ್ಲಿ ಸಿಕ್ಕಾಬಟ್ಟೆ ಹೇರ್ಗೆ ರಿಲೇಟೆಡ್ ಆಗಿರೋಂಥ ವೀಡಿಯೋಸ್ ಇದ್ದಾವೆ. ಅದು ಕೂಡ ಎಲ್ಲ ಹೋಮ್ ಮೇಡ್ ಟ್ರೀಟ್ಮೆಂಟ್ ಆಗಿರುತ್ತೆ. ಅದು ಯಾವುದೇ ತುಂಬ ಕಾಸ್ಟ್ಲಿ ಆಗಿರೋ ಪ್ರಾಡಕ್ಟ್ನ ಯೂಸ್ ಮಾಡಿರಲ್ಲ, ಮನೆಯಲ್ಲೇ ಸಿಗೋವಂಥವನ್ನ ಯೂಸ್ ಮಾಡಿರ್ತೀನಿ. ಹಾಗೆ ಒಂದು ಒಳ್ಳೆ ರಿಸಲ್ಟ್ ಕೂಡ ಸಿಗುತ್ತೆ ಅಂತ ಹೇಳ್ಬೋದು. ನನ್ನ ಹೇರ್ಸ್ಗೆ ನಾನು ಅಪ್ಲೈ ಮಾಡಿ ಜೆನ್ಯೂನಾಗಿ ನಾನೇನು ಮಾಡ್ಕೋತೀನೋ ಅದನ್ನು ನಿಮ್ಮ ಜೋಡಿ ನಾನು ಶೇರ್ ಮಾಡ್ಕೋತಾ ಇರ್ತೀನಿ. ಸೊ ಯಾವುದನ್ನು ಕೂಡ ಫೇಕಾಗಿ ಸುಮ್ಮನೆ ಏನೋ ಒಂದನ್ನು ಹೇಳ್ತಾ ಇರಲ್ಲ. ನೋಡಿರಲ್ವ ಈ ಜಲ್ಲಿ ಈಗ ಮೇಲೆ ನೋಡೋಕ್ಕೆ ಎಷ್ಟು ಸಾಫ್ಟಾಗಿದೆ, ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ನಾನು ಈ ವಿಡಿಯೋನ ಸ್ವಲ್ಪ ಡಿಫ್ರೆಂಟಾಗಿ ಲಾಸ್ಟಲ್ಲಿ ಆಲ್ರೆಡಿ ಅಪ್ಲೋಡ್ ಮಾಡಿದೆ. ಸೊ ಇವಾಗ ಇದು ತುಂಬ ಕ್ವಿಕ್ಕಾಗಿ ಮಾಡಿ ತೋರಿಸ್ತಾ ಇದ್ದೀನಿ. ಇದಕ್ಕೆ ಒಂದು ಗ್ಲಾಸ್ ನೀರು ತೊಗೊಳ್ಳಿ. ನಿಮಗೆ ಹೇರ್ಗೆ ಎಷ್ಟು ಬೇಕೋ ಅಷ್ಟು ನೋಡಿ. ತುಂಬ ದಪ್ಪ ಇದೆ ಹೇರು, ಶೈನ್ ಆಗಿಲ್ಲ ಅಂದರೆ ಸ್ವಲ್ಪ ಜಾಸ್ತಿ ನೀರನ್ನ ಹಾಕ್ಕೊಳ್ಳಿ. ಇದಕ್ಕೆ ಫ್ಲಕ್ಸ್ ಸೀಡ್ಸ್ನ ಹಾಗೆ ಮತ್ತು ಇದ್ರ ಜೊತೆ ಅಕ್ಕಿನ ವಾಶ್ ಮಾಡಿಬಿಟ್ಟು ತೊಗೊಳ್ಳಿ. ಒಂದು 2 ಸ್ಪೂನಷ್ಟು ಅಕ್ಕಿನ ವಾಶ್ ಮಾಡಿಬಿಟ್ಟು ಇಟ್ಕೊಂಡಿದ್ದೀನಿ. ಒಂದು ವಾಶ್ ಸಾಕಾಗುತ್ತೆ. ಒಂದು ವಾಶ್ ಮಾಡಿಬಿಟ್ಟು ಹಾಕ್ಕೊಳ್ಳಿ. ಅದನ್ನು ಚೆನ್ನಾಗಿ ಬಾಯ್ಲ್ ಮಾಡಿ, ಅಂದರೆ ಅಕ್ಕಿ ಅರ್ಧ ಬೇಯಬೇಕು, ಅಲ್ಲಿವರೆಗೂ ಬಾಯ್ಲ್ ಮಾಡೋಕ್ಕೆ ಬಿಡಿ. ಅದು ಅಕ್ಕಿ ಒಂದು ಅರ್ಧ ಬೆಂದಾದ್ಮೇಲೆ ಗಂಜಿ ಸ್ಟಾರ್ಟ್ ಆಗುತ್ತಲ್ಲ, ಅದು ಎಷ್ಟು ಹೇರ್ಗೆ ಇಂಪಾರ್ಟೆಂಟ್ ಅಂತ ಅಂದರೆ ತುಂಬ ಚೆನ್ನಾಗಿ ಹೇರ್ ಗ್ರೋತ್ ಆಗುತ್ತೆ. ಅದಕ್ಕೆ ಹೇರು ಒಳ್ಳೆ ಫ್ಲಕ್ಸ್ ಸೀಡ್ಸು ಹಾಗೆ ಇದು ಅನ್ನದ ಗಂಜಿ ಇದೆಯಲ್ಲ, ಅದು ಎಷ್ಟು ಶೈನ್ ಆಗಿರುತ್ತೆ ಅಂತ ಅಂದರೆ ನಿಜ ಸಿಕ್ಕಾಬಟ್ಟೆ. ಇನ್ನೊಂದು ಮೇನು ಏನಪ್ಪ ಅಂದರೆ, ಇದನ್ನು ನೀವು ಫಿಲ್ಟ್ರನ್ನ ಬಿಸಿ ಇದ್ದಾಗಲೇ ಮಾಡ್ಕೋಬೇಕು. ಆಮೇಲೆ ತಣ್ಣಗಾದ್ಮೇಲೆ ಮಾಡ್ಕೊಳಕ್ಕೆ ಹೋದರೆ ಅಕಸ್ಮಾತಾಗಿ ಕೂಲ್ ಆಯಿತು ಅಂತಂದರೆ ಏನಿಲ್ಲ, ಒಂದು ಕ್ಲಾತ್ ತೊಗೊಂಡು ಕ್ಲಾತ್ ಒಳಗಡೆ ಅದನ್ನ ಹಾಕ್ಬಿಟ್ಟು ಫಿಲ್ಟ್ರನ್ನ ಚೆನ್ನಾಗಿ ಇಂಟ್ಕೊಂಬಿಡಿ. ಆವಾಗ ಒಳ್ಳೆ ಜಲ್ಲಿ ಸಿಗುತ್ತೆ. ಸೊ ಇದನ್ನು ಅಪ್ಲೈ ಮಾಡಿ ಎಷ್ಟೊತ್ತು ಬಿಡಬೇಕು ಅಂದರೆ 30 to 20 ಮಿನಿಟ್ಸ್ ಬಿಟ್ಟರೆ ಸಾಕಾಗುತ್ತೆ. ನೋಡಿ ಆಫ್ಟರ್ ಇದು ಹೆಡ್ ಬಾತ್ ಆದಮೇಲೆ ಎಷ್ಟು ಶೈನಾಗಿ ಕಾಣುತ್ತೆ. ಇನ್ನು ಹೇರು ಡ್ರೈ ಆಗಿಲ್ಲ, ಇನ್ನು ಡ್ರೈ ಆದ್ರಂದ್ರೂ ಇನ್ನೂ ಸಿಕ್ಕಾಬಿಟ್ಟೆ ಇದಾಗುತ್ತೆ. ನಾನು ಫಸ್ಟ್ ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ, ಅದು ಸ್ವಲ್ಪ ಡ್ರೈ ಆದಮೇಲೆ ನಾನು ಕೊಂಬಿಂಗ್ ಮಾಡಿ ಜಡೆ ಹಾಕ್ಕೊಂಡಿದ್ದೀನಿ. ಸಿಕ್ಕಂತರೂ ಆಗೋದಿಲ್ಲ ಅಂತ ಹೇಳ್ಬೋದು. ಇದನ್ನ ಯಾರ್ಯಾರೆಲ್ಲ ಅಪ್ಲೈ ಮಾಡ್ಬೋದು ಅಂದರೆ ಎಲ್ಲ ಟೈಪ್ಸ್ ಆಫ್ ಹೇರ್ಸವ್ರು ಕೂಡ ಅಪ್ಲೈ ಮಾಡ್ಬೋದು. ಒಂದು ಒಳ್ಳೆ ರಿಸಲ್ಟ್ ಸಿಗುತ್ತೆ. ಏನಪ್ಪ ಅಂದರೆ, ನಿಮ್ಮ ಹೇರು ಯಾವ ಥರ ಏನಾದರೂ ಡ್ರೈ ಇತ್ತು ಅಂತಂದರೆ ಸ್ವಲ್ಪ ನೀವು ಪ್ಯೂರ್ ಕೊಕೊನಟ್ ಆಯಿಲ್ನ ಸ್ವಲ್ಪ 1 ಸ್ಪೂನ್ ಆ್ಯಡ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಈ ವಿಡಿಯೋ ನಿಮಗೆಲ್ರಿಗೂ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.